Hi guys, in this video I am going to discuss about how come, how often and how about. Let us see the first one, that is how come. Is an informal way of asking why. How come ಅನ್ನೋದು ಏಕೆ ಎಂದು ಕೇಳುವ ಅನೌಪಚಾರಿಕ ಮಾರ್ಗವಾಗಿದೆ. How come ಅಂದ್ರೆ ಏನು ಹಾಗಾದ್ರೆ why ಅಂತ ಅರ್ಥ, ಏಕೆ. It is used to ask about reason for something, especially when the speaker is ಸರ್ಪ್ರೈಸ್ಡ್ ಆರ್ ಕ್ಯೂರಿಯಸ್ ಅಬೌಟ್ ಇಟ್. ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಆಶ್ಚರ್ಯದಿಂದ ಅಥವಾ ಕುತೂಹಲದಿಂದ ಕಾರಣವನ್ನು ಕೇಳಲು ಬಳಸಲಾಗುತ್ತದೆ. ಯಾವುದು? ಹೌ ಕಮ್. ಲೆಟ್ ಅಸ್ ಸೀ ದ ಎಕ್ಸಾಂಪಲ್. ಹೌ ಕಮ್ ಯು ಆರ್ ಸೋ ಅನಾಯಿಂಗ್. ನೀವು ಏಕೆ ಇಷ್ಟೊಂದು ಸಿಟ್ಟು ಮಾಡುತ್ತಿದ್ದೀರಿ. Here, when the sentence start with how come, we have to follow this structure. That is how come plus subject plus verb plus object. What is the subject over here? You is the subject, are is the verb. So, ಯಾವುದೇ ಒಂದು ವಾಕ್ಯವನ್ನು ನಾವು ಹೌ ಕಮ್ ಇಂದ ಸ್ಟಾರ್ಟ್ ಮಾಡಿದ್ರೆ ಹೌ ಕಮ್ ಆದ್ಮೇಲೆ ನಾವು ನೆಕ್ಸ್ಟ್ ಸಬ್ಜೆಕ್ಟ್ ಅನ್ನ ಬರಿತೀವಿ, ಅದಾದ್ಮೇಲೆ ನೆಕ್ಸ್ಟ್ ವರ್ಬ್. ಸೊ ದಿಸ್ ಇಸ್ ಅನ್ ಆಪ್ಷನಲ್, ಆಬ್ಜೆಕ್ಟ್ ಇಸ್ ಅನ್ ಆಪ್ಷನಲ್. ಸೊ ಹೌ ಕಮ್ ಬದಲಾಗಿ ನಾವು ವೈ ಅನ್ನ ಯೂಸ್ ಮಾಡಿದ್ರೆ, ಸಿಯರ್ ವೈ ಆರ್ ಯು ಸೋ ಅನಾಯಿಂಗ್, ಇದು ಕೂಡ ಸೇಮ್ ಮೀನಿಂಗ್. ನೀವು ಏಕೆ ಇಷ್ಟೊಂದು ಸಿಟ್ಟು ಮಾಡುತ್ತಿದ್ದೀರಿ. ಸಿಯರ್ ವಾಟ್ ಇಸ್ ದ ಸ್ಟ್ರಕ್ಚರ್ ಓವರ್ ಹಿಯರ್? ಸೊ ವೆನ್ ದ ಸೆಂಟೆನ್ಸ್ ಸ್ಟಾರ್ಟ್ ವಿತ್ ವೈ, we have to follow this structure, that is why plus verb plus subject plus object. ಇಲ್ಲಿ ಯಾವುದೇ ಒಂದು ವಾಕ್ಯವನ್ನ ಹೌ ಕಮ್ ಇಂದ ಸ್ಟಾರ್ಟ್ ಮಾಡಿದಾಗ ಅದರ ಮುಂದೆ ಫಸ್ಟ್ ಸಬ್ಜೆಕ್ಟ್ ಬರಿತೀವಿ. ಬಟ್ ಇಲ್ಲಿ ಯಾವುದೇ ಒಂದು ವಾಕ್ಯವನ್ನ ವೈ ಇಂದ ಸ್ಟಾರ್ಟ್ ಮಾಡಿದಾಗ ಅದರ ಮುಂದೆ ನೆಕ್ಸ್ಟ್ ವರ್ಬ್ ಬರುತ್ತೆ. ಸೊ ವಿ ಹ್ಯಾವ್ ಟು ಇಂಟರ್ಚೇಂಜ್ ಹಿಯರ್ ವರ್ಬ್ ಅಂಡ್ ಸಬ್ಜೆಕ್ಟ್. ಸೊ ಹೌ ಕಮ್ ಇದ್ದಾಗ ಸಬ್ಜೆಕ್ಟ್ ಫಸ್ಟ್ ಬರುತ್ತೆ, ವೈ ಇದ್ದಾಗ ಅದರ ನೆಕ್ಸ್ಟ್ ವರ್ಬ್ ಬರುತ್ತೆ. ವೈ ಆರ್ ಯು ಸೋ ಅನಾಯಿಂಗ್. ಹಿಯರ್ ಹೌ ಕಮ್ ಯು ಆರ್ ಸೋ ಅನಾಯಿಂಗ್. ಇಲ್ಲಿ ಹೌ ಕಮ್ ಅನ್ನ ಯೂಸ್ ಮಾಡಿದಾಗ ಸೊ ಇಟ್ ಶೋಸ್ ಇನ್ಫಾರ್ಮಲ್ ವೇ ಟು ಆಸ್ಕ್ ವೈ. ಸೊ ಯಾವುದೇ ಒಂದು ವಿಷಯವನ್ನ ನಾವು ಆಶ್ಚರ್ಯದಿಂದ ಅಥವಾ ಕುತೂಹಲದಿಂದ ಕೇಳುವ ಸಂದರ್ಭದಲ್ಲಿ ಈ ಹೌ ಕಮ್ ಯೂಸ್ ಮಾಡ್ತೀವಿ. ಸಿ ದ ನೆಕ್ಸ್ಟ್ ಎಕ್ಸಾಂಪಲ್. ಹೌ ಕಮ್ ಯು ಆರ್ ಸೋ ಗುಡ್ ಅಟ್ ಸ್ವಿಮ್ಮಿಂಗ್. ಹೌ ಕಮ್ ಪ್ಲಸ್ subject plus verb. So this structure we have to follow when the sentence start with a how come. ನೀವು ಈಜುವುದರಲ್ಲಿ ಇಷ್ಟೊಂದು ನಿಪುಣರು ಏಕೆ. ಹೌ ಕಮ್ ಆದ ತಕ್ಷಣ ನಾವು ಸಬ್ಜೆಕ್ಟ್ ಬರಿತೀವಿ, ಆದ್ರೆ ವೈ ಇದ್ದಾಗ ಆಫ್ಟರ್ ವೈ ವಿ ಹ್ಯಾವ್ ಟು ರೈಟ್ ವರ್ಬ್. ಸೊ ಇದನ್ನೇ ಇದೇ ವಾಕ್ಯವನ್ನ ವೈ ಇಂದ ಸ್ಟಾರ್ಟ್ ಮಾಡಿದಾಗ ವೈ ಆರ್ ಯು ಸೋ ಗುಡ್ ಅಟ್ ಸ್ವಿಮ್ಮಿಂಗ್. ನೀವು ಈಜುವುದರಲ್ಲಿ ಇಷ್ಟೊಂದು ನಿಪುಣರು ಏಕೆ. ನೆಕ್ಸ್ಟ್, ಹೌ ಕಮ್ ಯುವರ್ ಇಂಗ್ಲಿಷ್ ಇಸ್ ಗೆಟಿಂಗ್ ಸೋ ಮಚ್ ಬೆಟರ್. ನಿಮ್ಮ ಇಂಗ್ಲಿಷ್ ಇಷ್ಟೊಂದು ಏಕೆ ಉತ್ತಮಗೊಳ್ಳುತ್ತಿದೆ. ಸೊ ಇಲ್ಲಿ ಹೌ ಕಮ್ ಇಂದ ಸ್ಟಾರ್ಟ್ ಮಾಡಿದಾಗ ಅದರ ನೆಕ್ಸ್ಟ್ ಏನ್ ಬರುತ್ತೆ? ಸಬ್ಜೆಕ್ಟ್ ಪ್ಲಸ್ ವರ್ಬ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಕೂಡ ಇದೆ ಮತ್ತು ಮೇನ್ ವರ್ಬ್ ಕೂಡ ಇದೆ. ಹೆಲ್ಪಿಂಗ್ ವರ್ಬ್ ಆಗಿ ನಾವು ಈಸ್ ಅನ್ನ ತಗೊಂಡಿದ್ದೀವಿ. ಗೆಟಿಂಗ್ ಇಸ್ ದ ಮೇನ್ ವರ್ಬ್ ಓವರ್ ಹಿಯರ್. Then how you are going to start the sentence with why? Why is your English getting so much better? ನಿಮ್ಮ ಇಂಗ್ಲಿಷ್ ಇಷ್ಟೊಂದು ಏಕೆ ಉತ್ತಮಗೊಳ್ಳುತ್ತಿದೆ. ನೆಕ್ಸ್ಟ್, how come you didn't go to the party last night? ನೀವು ನಿನ್ನೆ ರಾತ್ರಿ ಪಾರ್ಟಿಗೆ ಏಕೆ ಹೋಗಲಿಲ್ಲ. ಸೊ how come ಬದಲಾಗಿ ನಾವು why ಇಂದ ಸ್ಟಾರ್ಟ್ ಮಾಡಿದ್ರೆ why didn't you go to the party last night? ಸೊ ಈ ಹೌ ಕಮ್ ಅನ್ನೋದೇನಿದೆಯಲ್ಲ, ದಿಸ್ ಇಸ್ ದ ಇನ್ಫಾರ್ಮಲ್ ವೇ ಟು ಆಸ್ಕ್ ವೈ. ಸೊ ಯಾರಿಗಾದ್ರೂ ನಾವು ಕುತೂಹಲದಿಂದ ಅಥವಾ ಆಶ್ಚರ್ಯದಿಂದ ಕೇಳುವಂತಹ ಸಂದರ್ಭದಲ್ಲಿ ಈ ಹೌ ಕಮ್ ನ ನಾವು ಯೂಸ್ ಮಾಡಬಹುದು. ನೆಕ್ಸ್ಟ್, ಹೌ ಆಫನ್. ಹೌ ಆಫನ್ ಈಸ್ ಯೂಸ್ಡ್ ಟು ಆಸ್ಕ್ ಅಬೌಟ್ ಹೌ ಮೆನಿ ಟೈಮ್ಸ್ ಸಮಥಿಂಗ್ ಆಕರ್ಸ್ ವಿತ್ ಇನ್ ಎ ಗಿವನ್ ಪೀರಿಯಡ್. ಯಾವುದೋ ಒಂದು ಘಟನೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಎಷ್ಟು ಬಾರಿ ಸಂಭವಿಸಿತು ಅಥವಾ ಎಷ್ಟು ಬಾರಿ ನಡೆಯಿತು ಎನ್ನುವುದನ್ನ ತಿಳಿಸಿಕೊಡುತ್ತೆ. ಯಾವುದು? ಹೌ ಆಫನ್. ಹೌ ಆಫನ್ ಮೀನ್ಸ್ ಹೌ ಮೆನಿ ಟೈಮ್ಸ್, ಎಷ್ಟು ಬಾರಿ, ಎಷ್ಟು ಸಲ. ಸಿ ದ ಎಕ್ಸಾಂಪಲ್ಸ್ ಓವರ್ ಹಿಯರ್. ಹೌ ಆಫನ್ ಡೂ ಯು ಡ್ರಿಂಕ್ ಟೀ ಇನ್ ಅ ಡೇ. ನೀವು ದಿನಕ್ಕೆ ಎಷ್ಟು ಬಾರಿ ಟೀ ಕುಡಿಯುತ್ತೀರಾ. ಇಲ್ಲಿ ಹೌ ಆಫನ್ ಅಂದ್ರೇನು? ಹೌ ಮೆನಿ ಟೈಮ್ಸ್. How many times a day do you drink tea? I drink tea twice a day. ನಾನು ದಿನಕ್ಕೆ 2 ಬಾರಿ ಟೀ ಕುಡಿಯುತ್ತೇನೆ.
ಸೊ ಹೌ ಮೆನಿ ಟೈಮ್ಸ್ ಬದಲಾಗಿ ನಾವು ಹೌ ಆಫನ್ ಯೂಸ್ ಮಾಡಬಹುದು. ನೆಕ್ಸ್ಟ್, ಹೌ ಆಫನ್ ಡಸ್ ಹಿ ಬ್ರಷ್ ಹಿಸ್ ಟೀತ್? ಅವನು ಎಷ್ಟು ಬಾರಿ ಹಲ್ಲುಜ್ಜುತ್ತಾನೆ? ಹೌ ಮೆನಿ ಟೈಮ್ಸ್ ಡಸ್ ಹಿ ಬ್ರಷ್ ಹಿಸ್ ಟೀತ್? ಹಿ ಶೀಟ್ ಬಂದಾಗ ಏನ್ ಬರುತ್ತೆ ಇಲ್ಲಿ? ಡಸ್. ಸೊ ಇಲ್ಲೇನಿದೆ? ಸೆಕೆಂಡ್ ಪರ್ಸನ್ ಸಿಂಗುಲರ್ ಇದ್ದಾಗ ಡೂ ಬರುತ್ತೆ. ಸಿ ಹಿಯರ್ ವಾಟ್ ಇಸ್ ದ ಸ್ಟ್ರಕ್ಚರ್ ಓವರ್ ಹಿಯರ್? ಹೌ ಆಫನ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಡೂ ಯೂಸ್ ಮಾಡಿದೀವಿ ಮತ್ತೆ ಯು ಇಸ್ ದ ಸಬ್ಜೆಕ್ಟ್. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಡಸ್ ಇಸ್ ದ ಹೆಲ್ಪಿಂಗ್ ವರ್ಬ್, he is the subject. So we can use these all helping verbs: do, does, did, will, is. So this structure we have to follow. Next, how often does she check her WhatsApp? ಅವಳು ಎಷ್ಟು ಬಾರಿ ತನ್ನ ವಾಟ್ಸಪ್ ಅನ್ನು ಪರಿಶೀಲಿಸುತ್ತಾಳೆ? How many times does she check her WhatsApp? Next, how often did you watch cricket? Did. So it shows past tense. ನೀವು ಎಷ್ಟು ಬಾರಿ ಕ್ರಿಕೆಟ್ ವೀಕ್ಷಿಸಿದ್ದೀರಿ? How many times did you watch cricket? How often will they go to the restaurant? So will is the helping verb over here, they is the subject, did is the helping verb, you is the subject. ಅವರು ಎಷ್ಟು ಬಾರಿ ರೆಸ್ಟೋರೆಂಟ್ಗೆ ಹೋಗುತ್ತಾರೆ? How many times will they go to the restaurant? Next, how often do you go abroad? Or how many times do you go abroad in a week? ನೀವು ವಾರದಲ್ಲಿ ಎಷ್ಟು ಬಾರಿ ವಿದೇಶಕ್ಕೆ ತೆರಳುತ್ತೀರಿ ಅಥವಾ ಭೇಟಿ ನೀಡುತ್ತೀರಿ? I go abroad twice a week. ನಾನು ವಾರಕ್ಕೆ 2 ಬಾರಿ ವಿದೇಶಕ್ಕೆ ಭೇಟಿ ನೀಡುತ್ತೇನೆ. ಸೊ how many times, how often ಅಂದ್ರೇನು? how many times, ಎಷ್ಟು ಬಾರಿ, ಎಷ್ಟು ಸಲ ಈ ಘಟನೆ ನಡೆಯಿತು ಅನ್ನೋದನ್ನ ತಿಳಿಸಿಕೊಡುತ್ತೆ. ಯಾವುದು? how often. Next, how about. How about is used to make suggestions or opinions. ಸಲಹೆಗಳನ್ನು ನೀಡಲು ಅಥವಾ ನಮ್ಮ ಅಭಿಪ್ರಾಯಗಳನ್ನು ಇನ್ನೊಬ್ಬರಿಗೆ ತಿಳಿಸಲು ಬಳಸಲಾಗುತ್ತದೆ. ಯಾವುದನ್ನ? how about. Let us see some examples. How about joining a car driving school? ಕಾರ್ ಡ್ರೈವಿಂಗ್ ಸ್ಕೂಲ್ಗೆ ಸೇರುವುದರ ಬಗ್ಗೆ ತಿಳಿಸಿ ಅಥವಾ ಸೇರುವುದರ ಬಗ್ಗೆ ಹೇಗೆ? ಸೊ ವಿ ಆರ್ ಶೇರಿಂಗ್ ಹಿಯರ್ ಅವರ್ ಒಪಿನಿಯನ್ ಟು ಸಮ್ವನ್. ನಾವು ನಮ್ಮ ಅಭಿಪ್ರಾಯವನ್ನ ಇನ್ನೊಬ್ಬರಿಗೆ ತಿಳಿಸ್ತಾ ಇದ್ದೀವಿ. ಕಾರ್ ಡ್ರೈವಿಂಗ್ ಸ್ಕೂಲ್ಗೆ ಸೇರಿದ್ರೆ ಹೇಗೆ? ನೆಕ್ಸ್ಟ್, ಸೊ ವಾಟ್ ಇಸ್ ದ ಸ್ಟ್ರಕ್ಚರ್ ಓವರ್ ಹಿಯರ್? ಹೌ ಅಬೌಟ್ ಪ್ಲಸ್ ವರ್ಬ್ ಪ್ಲಸ್ ing. Join is the verb. So here we use ing form of the verb. Joining, driving. Next, how about driving me home? It means ask someone to drive you to your house. ನಿಮ್ಮ ಮನೆಗೆ ಕರೆದುಕೊಂಡು ಹೋಗಲು ಇನ್ನೊಬ್ಬರಿಗೆ ಹೇಳುವುದು. How about driving me home? ನನ್ನನ್ನು ಮನೆಗೆ ಕರೆದುಕೊಂಡು ಹೋಗುವುದರ ಬಗ್ಗೆ ತಿಳಿಸಿ ಅಥವಾ ಹೋಗುವುದರ ಬಗ್ಗೆ ಹೇಗೆ? ಮೀನ್ಸ್ ಇಲ್ಲಿ ನಾವು ನಮ್ಮ ಅಭಿಪ್ರಾಯವನ್ನ ಇನ್ನೊಬ್ಬರಿಗೆ ಹೇಳ್ತಾ ಇದ್ದೀವಿ. ನೆಕ್ಸ್ಟ್, ಐ ಆಮ್ ಸೋ ಬೋರ್ಡ್. ಹೌ ಅಬೌಟ್ ಗೋಯಿಂಗ್ ಟು ದ ಸಿನಿಮಾ? ನನಗೆ ತುಂಬಾ ಬೇಸರವಾಗಿದೆ, ಸಿನಿಮಾಗೆ ಹೋಗುವುದರ ಬಗ್ಗೆ ಹೇಗೆ? ಸಿನಿಮಾಗೆ ಹೋಗುವುದರ ಬಗ್ಗೆ ತಿಳಿಸಿ. ಇದು ನಾವು ನಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇದ್ದೀವಿ. ನನಗೆ ತುಂಬಾ ಬೇಸರವಾಗಿದೆ, ಸಿನಿಮಾಗೆ ಹೋದ್ರೆ ಹೇಗೆ? ನೆಕ್ಸ್ಟ್, ಯು ಸೀಮ್ ಟು ಬಿ ಕೋಲ್ಡ್. ಹೌ ಅಬೌಟ್ ಎ ಹಾಟ್ ಕಪ್ ಆಫ್ ಕಾಫಿ? ನಿಮಗೆ ತುಂಬಾ ನೆಗಡಿಯಾದಂತೆ ಕಾಣುತ್ತಿದೆ, ಒಂದು ಕಪ್ ಕಾಫಿ ಕುಡಿಯುವುದರ ಬಗ್ಗೆ ಹೇಳಿ ಅಥವಾ ಕಾಫಿ ಕುಡಿದರೆ ಹೇಗೆ? ಇಲ್ಲಿ ನಾವು ಇನ್ನೊಬ್ಬರಿಗೆ ಸಲಹೆಯನ್ನ ನೀಡ್ತಾ ಇದ್ದೀವಿ. ಇನ್ನೊಬ್ಬರಿಗೆ ಸಲಹೆಗಳನ್ನ ನೀಡೋದಾಗಿರ್ಬೋದು ಅಥವಾ ನಮ್ಮ ಅಭಿಪ್ರಾಯಗಳನ್ನ ಇನ್ನೊಬ್ಬರಿಗೆ ತಿಳಿಸುವ ಸಂದರ್ಭದಲ್ಲಿ ವಿ ಯೂಸ್ ಹೌ ಅಬೌಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ಹೌ ಕಮ್, ಹೌ ಆಫನ್, ಹೌ ಅಬೌಟ್. I hope this is clear to you. Stay tuned in the next video.